ಗ್ರಾಮ ಪಂಚಾಯಿತಿ ಕಾರ್ಯಾಲಯವು ಇಂದು ಅಥವಾ ನಾಳೆ ಬೀಳುವ ಮಟ್ಟಕ್ಕೆ ತಲುಪಿದೆ. ಸ್ವರ್ಣ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹಲವು ದಿನಗಳಿಂದ ಕಟ್ಟಡ ಶಿಥಿಲಗೊಂಡಿದೆ. ಕಟ್ಟಡದ ಮೇಲ್ಛಾವಣಿಯು ಪದರು ಉದುರು ಬಿದ್ದಿದೆ. ಗ್ರಾಮ ಪಂಚಾಯಿತಿಯ ಕಾರ್ಯಾಲಯವು ಅಪಾಯ ಮಟ್ಟಕ್ಕೆ ತಲುಪಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವರ್ಣ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಅಪಾಯ ಮಟ್ಟಕ್ಕೆ ತಲುಪಿದ್ದು, ಸಿಬ್ಬಂದಿಗಳ ಜೀವ ಭಯ ಇಂದು ಅಥವಾ ನಾಳೆ ಬೀಳುವ ಮಟ್ಟಕ್ಕೆ ತಲುಪಿದೆ. ಸ್ವರ್ಣ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಹಲವು ದಿನಗಳಿಂದ ಕಟ್ಟಡ ಶಿಥಿಲಗೊಂಡಿದ್ದು, ಕಟ್ಟಡದ ಮೇಲ್ಛಾವಣಿ ಪದರು ಉದುರು ಬಿದ್ದಿದೆ. ಗ್ರಾಮ ಪಂಚಾಯಿತಿಯ ಕಾರ್ಯಾಲಯವು ಅಪಾಯ ಮಟ್ಟಕ್ಕೆ ತಲುಪಿದ್ದು, ಕಲಬುರಗಿ ಜಿಲ್ಲೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಸ್ವರ್ಣ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ದುಸ್ಥಿತಿ ಇದಾಗಿದ್ದು, ದಿನನಿತ್ಯ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ಜೀವ ಭಯದಲ್ಲಿದೆ. ಈಗಾಗಲೇ ಕಟ್ಟಡದ ಹಿಂಬದಿ ಕುಸಿದು ಬಿದ್ದಿದ್ದು, ಅಧಿಕಾರಿಗಳು ಸುರಕ್ಷತಾ ಕ್ರಮ ಕೈಗೊಳ್ಳದೇ ಇರುವುದು ಅವ್ಯವಸ್ಥೆ ಇದು. ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ರಿ ಈ ನಂಬರ್ ಫೋನ್ ಮಾಡಿ ಅವ್ರು ಬಂದು ತಗೋತಾರ. ಅವ್ರ ಫೇಸ್ ಕಣ್ಣ ಐ ಹಿಡಿತದ ಕ್ಯಾಪ್ಚರ್. Lagi dia. ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಾಲಯ ಏನದ ಮೇಲ್ಛಾವಣಿ ಬೀಳೋ ಹಂತದಾಗ ಇಲ್ಲಿ ಸಿಬ್ಬಂದಿಗಳು ಏನದ ಸುಮಾರು 12 ಗಂಟೆ ಡ್ಯೂಟಿ ಮಾಡ್ತಾರೆ. ಒಂದು ವೇಳೆ ಹಣತೆಗೆ ಕಾಣಾದರೆ ಕಾಣಭೂತಿಗಳು ಯಾರಾಗ್ತಾರೆ. ಈ ಗ್ರಾಮದವರು ತಾವು ಸ್ಥಳೀಯರಿದ್ದೀರಿ, ಇದಕ್ಕೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಈ ವಿಷಯವಾಗಿ ಮಾತಾಡಬೇಕಾದ್ರೆ ಈ ದುಸ್ಥಿತಿಯಲ್ಲಿ ಇದು 3 ವರ್ಷ ಆಯಿತು. 3 ವರ್ಷದಿಂದ ಇದು ಯಕ್ಷಣ ಕಾಲದಾಗ ಒಂದ್ಸಲ ಇಟ್ಟ ಪಿಡಿಯೋದವ್ರು ಹೇಳಿದರು, ಅದು ಕೆಲಸ ಕಾಮಗಾರಿ ಆಗಿಲ್ಲ. ಮತ್ತು ಮಳ್ಳೆ ವರ್ಷನೂ ಮತ್ತೆ 30 ಲಕ್ಷ ರೂಪಾಯಿ ಕೆಲಸ ಕಾಮಗಾರಿ ಇಟ್ಟಿದ್ದೇವೆ ಸರ್, ಮಾಡ್ತೀವೋ ತಂದು ಅಧಿಕಾರಿಗಳು ಪಿಡಿಯೋದವರು, ಅವು ಕೆಲಸಗಳಾಗಿಲ್ಲ. ಇದು ದುಷ್ಟದ ಕಾರಣ ಆಗಿದೆ. ಆಮೇಲೆ ಯಾರು ಸಾರ್ವಜನಿಕ ಬಂದು ಪುನರಾ ಪರಿಸ್ಥಿತಿ ಇಲ್ಲ, ಅಲ್ಲಿ ಯಾರು ಬಿದ್ದು ಸಹಿಬೋದು ಅಂತ ಪರಿಸ್ಥಿತಿ. ಈ ಸಲ ಒಂದು ಸಲ ನಾವು ಪೇಪರ್ದಾಗೂ ಕೊಟ್ಟು 2 ಸಲ ನಾವು ಮನೆ ವ್ಯವಸ್ಥೆ ಮಾಡ್ಕೊಂಡು CS ತೋರಿಸಿ ಇವತ್ತು ಸ್ಟ್ರೈಕ್ ಮಾಡಿ ಇಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಇದು ಬೇರೆ ಅಧಿಕಾರಿಗಳಿಗೆ ದಯವಿಟ್ಟು ತಾವು ಮೀಡಿಯಾ ಮುಖಾಂತರ ಮುಗಿಸ್ರಿ, ಅವರಿಗೆ ಇದು ಗಮನ ಹರಿಸಿದಾಗ ಒಂದು ಒಳ್ಳೆಯ ಗ್ರಾಮ ಪಂಚಾಯತಿ ನಿರ್ಮಾಣ ಆಯ್ತಪ್ಪ, ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾವೊಂದು ಮನವಿ ಮಾಡ್ಕೊಡ್ತೀವಿ. ಸರ್, ಸಿದ್ದು ಸ್ವರ್ಣ, ನಮ್ಮ ಕಣಕೇಶ್ವರಿ ಜಿಲ್ಲಾ ಉಪಾಧ್ಯಕ್ಷ.